ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೋಡಿ, ಬಹಳ ದಿನಗಳಿಂದ ನಾನು ಈ ಒಂದು ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕು ಅನ್ಕೊತಿದ್ದೆ, ಸಾಧ್ಯವಾಗ್ತಿರಲಿಲ್ಲ, ಸಮಯದ ಅಭಾವ. ಇವತ್ತು ಕಾಲ ಹೇಗಿದೆ ಅಂದರೆ ತುಂಬ ವೇಗ, ಎಲ್ಲ ಫಾಸ್ಟಾಗಿ ಆಗಿಬಿಡ್ಬೇಕು, ಈ ಥರ ಇದೆ. ಸೊ ಇವತ್ತು ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಇಲ್ಲಿ ಆಫ್ ಟೈಮ್ ಕೆಫೆ ಅಂದ್ಬಿಟ್ಟು ಸ್ಥಳವನ್ನು ನೋಡಬಹುದು. ಈ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ. ಸಾಮಾನ್ಯವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಏನಾಗ್ತಾ ಇದೆ ಅಂದರೆ, ಈ ಸ್ಥಳದಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ನೋಡ್ತಾರೆ, ಸ್ಟ್ರೈಟ್ ಹೊರಟೋಗ್ತಾರೆ. ಸೊ ಇದರ ಅವಶ್ಯಕತೆ ಇರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿಗೆ ಸಂಪರ್ಕವನ್ನು ಮಾಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ, ವಿಶೇಷವಾಗಿ ಪ್ರವಾಸಿಗರಿಗೆ ಅರ್ಪಣೆಯನ್ನು ಮಾಡ್ತಿದ್ದೀನಿ. ಸೊ ಇಲ್ಲಿ ಏನು ವ್ಯವಸ್ಥೆ ಇದೆ, ನಾನು ಏನಕ್ಕೆ ಈ ವಿಡಿಯೋ ಮಾಡಬೇಕು ಅನಿಸ್ತು ಅಂದರೆ, ಇಲ್ಲಿ ವಿಶೇಷವಾಗಿ ಒಂದು ವಿನೂತನವಾದ ಒಂದು ಈವೆಂಟ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಸಾಮಾನ್ಯವಾಗಿ ಪ್ರವಾಸಿಗರಿಗೆ ಮಾಹಿತಿ ಇರಲ್ಲ. ಬರ್ತಕ್ಕಂಥವ್ರು ಇಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ನೀವು ಬರ್ತ್ಡೇ ಮಾಡ್ಕೋಬಹುದು, ಒಂದು ಈವೆಂಟ್ ವ್ಯವಸ್ಥೆ ಇದೆ. ಸೊ ಅದಕ್ಕೋಸ್ಕರ ಈ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಆಫ್ ಟೈಮ್ ಕೆಫೆ ಅಂತ ಇದೆ ಬಂಧುಗಳೇ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೀಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದದರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಬಂಧುಗಳೇ, ಈ ಒಂದು ರಸ್ತೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ತಾವು ವೀಕ್ಷಣೆ ಮಾಡಬಹುದು. ಮಧುವನಹಳ್ಳಿ, ಕೊಳ್ಳೇಗಾಲದಿಂದ ಸ್ವಲ್ಪ ಮುಂದೆ ಬಂದರೆ ಮಧುವನಹಳ್ಳಿ ಸಿಗುತ್ತೆ. ಮಧುವನಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ವಾವ್, ಬ್ಯೂಟಿಫುಲ್ ಆಹಾ, ಈ ಒಂದು ಸುಂದರವಾದ ಒಂದು ಸ್ಥಳ ಸಿಗುತ್ತೆ. ಈ ಸಂಬಂಧಿತವಾಗಿ ಇಲ್ಲಿರ್ತಕ್ಕಂಥ ಅಂಗಡಿಯವ್ರನ್ನ ನಾನು ಸ್ವಲ್ಪ ಮಾಹಿತಿ ಪಡಿತೀನಿ. ಸೊ ವಿಶೇಷವಾಗಿ ನಾನು ಇಲ್ಲಿ ಬಂದ ತಕ್ಷಣ ನನಗೆ ತುಂಬ ನೋಡಲು ತುಂಬ ಚೆನ್ನಾಗಿ ಕಂಡದ್ದು ಈ ಒಂದು ಈವೆಂಟ್ ವ್ಯವಸ್ಥೆ ಏನಿದೆ ಇದು. ಸೊ ಇಲ್ಲಿ ಬರ್ತ್ಡೇ ಮಾಡ್ಕೊಳ್ಬೋದು. ಸೊ ಒಂದು ಈವೆಂಟ್ಗಳು ನಿಮ್ಗೆ ಏನು ಬೇಕು ಸೆಲೆಬ್ರೇಷನ್ಗಳು ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಇಲ್ಲಿನ ಒಂದು ಆಫ್ ಟೈಮ್ ಕೆಫೆ ಏನಿದೆ, ಸೊ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಸಿಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀನಿ. ಸೊ ನಾನು ಬಂದಾಗಲೆಲ್ಲ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಬರ್ತೀನಿ, ಒಂದು ಟೀ ಕುಡಿತೀನಿ, ನೆಮ್ಮದಿಗೆ ಒಂದು ಸ್ವಲ್ಪ ಸಮಯ ಕೊಟ್ಟು ಹೋಗ್ತೀನಿ. ಸಾಮಾನ್ಯವಾಗಿ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಈ ಒಂದು ಸ್ಥಳದ ಬಗ್ಗೆ ಅಷ್ಟೇನು ಮಾಹಿತಿ ಇರಲ್ಲ. ನೋಡಿರಿ, ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿನ ಒಂದು ಟೇಬಲ್ ವ್ಯವಸ್ಥೆಗಳಿರ್ಬೋದು. ಯಾವ ರೀತಿ ಒಂಥರ ವಿಶಾಲವಾಗಿದೆ ಅಂದರೆ, ಮೈಂಡ್ ತುಂಬ ಸ್ವಲ್ಪ ಪ್ರಶಾಂತವಾಗಿ ಕುಳಿತುಕೋಬೋದು. ಇಲ್ಲಿ ತಾವು ವೀಕ್ಷಣೆ ಮಾಡಿ ನೋಡಿ, ಈ ರೀತಿ ಎಲ್ಲ ಒಂದು ಟೇಬಲ್ ವ್ಯವಸ್ಥೆಗಳಿರ್ತದೆ. ಸೊ ಇಲ್ಲಿ ಏನೆಲ್ಲ ನಿಮಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಸೂಕ್ತವಾದ ವ್ಯವಸ್ಥೆಗಳು ಸಿಗುತ್ತೆ, ಇದ್ರ ಬಗ್ಗೆ ಅಂಗಡಿಯವರಿಂದ ಸ್ವಲ್ಪ ಮಾಹಿತಿ ಪಡಿತೀನಿ. ದಯವಿಟ್ಟು ನಿರೀಕ್ಷಿಸಿ. ಸೊ ತಾವೇ ಹೇಳ್ಬಿಡಿ ಇದ್ರ ಬಗ್ಗೆ. ಹಾಂ, ಓಕೆ ಬ್ರದರ್, ನಮಸ್ಕಾರ. ನಾನು ನೋಡಿದ್ದೀರಾ, ನನ್ನ ಬಗ್ಗೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಮಹದೇಶ್ವರ ಬೆಟ್ಟದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳಾಗ್ತಿರ್ತೀವಿ. ಸೊ ಏನಿದು ಆಫ್ ಟೈಮ್ ಕೆಫೆ ಅಂದರೆ ಏನು ಸಿಗುತ್ತೆ, ನಿಮ್ಮಲ್ಲಿ ಏನು ವ್ಯವಸ್ಥೆಗಳಿದೆ, ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಅವರಿಗೆ ಒಂದು ಅರೇಂಜ್ಮೆಂಟ್ ಮಾಡಿಕೊಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸರ್, ನಮ್ಮಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ, ಫ್ರೆಶ್ ಜ್ಯೂಸ್ ಐತೆ, ಮೋಮೋಸ್ ಐತೆ, ಅದು ಬಿಟ್ಟರೆ ಕೇಕ್ಸ್ಗಳೈತೆ, ಬರ್ತ್ಡೇ ಇವೆಂಟ್ ಎಲ್ಲ ನಡೆಯುತ್ತೆ. ಬರ್ತ್ಡೇ ಇವೆಂಟ್ ಎಲ್ಲ ಮಾಡ್ಕೊಡ್ತೀರಾ? ಇವೆಂಟ್ ಎಲ್ಲ ಮಾಡ್ಕೊಡ್ತೀವಿ. ಇವೆಂಟ್ಗೆ ಫುಡ್ ಅವೈಲೇಬಲ್ ಅಲ್ಲಿ ಇರುತ್ತೆ. ಓಕೆ, ಅಂದರೆ ಬರ್ತ್ಡೇ ಇವೆಂಟ್ ಅಂದರೆ ಯಾವ ರೀತಿ ಆರ್ಡ್ರ್ ಕೊಡಬೇಕಾ, ಯಾವ ಥರ? ಹೇಳಬೇಕು ಸರ್, ಒನ್ ಡೇ ಬಿಫೋರು ಹೇಳಬೇಕು. ದೂರವಾಣಿ ಸಂಖ್ಯೆ ಸರ್ 866 ಕೊಡಿ. ಇದ್ರಲ್ಲಿ ಇದೆಯಲ್ವಾ? ಹೇಳಿ ಪರವಾಗಿಲ್ಲ. ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿ, 8867199986. ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಹೇಳಿದ್ರೆ ನೀವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತೀರಾ? ಹಾಂ, ಓಕೆ. ಮತ್ತೆ ಪರ್ಸನಲ್ ಆಗಿ ನಿಮಗೆ ಮನೆಯಲ್ಲಿ ಡೆಕೋರೇಷನ್ ಬೇಕಿದ್ರೆ ಮನೆಗೂ ಬಂದು ಮಾಡ್ಕೊಡ್ತೀರಾ? ಫೈನ್. ಮತ್ತೆ ಇನ್ನೇನು? ಓನ್ ವಾಟರ್ ಐತೆ ಸರ್, ಮದುವೆ ಫಂಕ್ಷನ್ಸ್ಗಳಿಗೆ ವಾಟರ್ ಐತೆ, ವಾಟರ್ ಸೋಡಾ ಎಲ್ಲ ಚೌಟ್ರಿಗಳಿಗೆ ಅವೈಲೇಬಲ್ ಇರುತ್ತೆ ಸರ್. ಅವೈಲೇಬಲ್. ಆಮೇಲೆ ಆವಾಗಲೇ ನಾನು ಬಂದಾಗ ಇನ್ನೊಂದು ಏನು ಹೇಳ್ತಾ ಇದ್ರಿ, ಅದು ಜ್ಯೂಸ್ ಬಗ್ಗೆ ಇದೆ, ಇನ್ನೊಂದು ಹೌದು, ಕಾಫಿ ಟೀ ಮಾಮೂಲಿ ಸ್ನ್ಯಾಕ್ಸ್. ಓಕೆ. ಮಿಲ್ಕ್ ಶೇಕ್, ಫ್ರೆಶ್ ಜ್ಯೂಸ್ ಇರುತ್ತೆ. ನಮ್ಮಲ್ಲಿ ಸೀಸನ್ಗೆ ಮ್ಯಾಂಗೋ ಸ್ಪೆಷಲ್ ಫುಲ್ ಫೇಮಸ್ ಸರ್. ಓಕೆ, ಫೈನ್. ಮತ್ತೆ ಒಳ್ಳೆ ವ್ಯೂ ಸಿಗುತ್ತೆ ಸರ್ ನಿಮಗೆ ಸಂಜೆ ಹೊತ್ತು. ಹೌದು, ಇಲ್ಲಿ ಅದೇ ಅದಕ್ಕೋಸ್ಕರ ಬಂದೆಪ್ಪ ನಾನು, ವ್ಯೂಗೋಸ್ಕರನೇ ಬಂದೆ. ಮತ್ತೆ ಪ್ಯೂರ್ ವೆಜಿಟೇರಿಯನ್ ಸರ್. ವೆಜಿಟೇರಿಯನ್. ಓಕೆ, ವೆಜಿಟೇರಿಯನ್ ಮಾತ್ರ. ಎಸ್ ಫೈನ್. ಮತ್ತೆ ಹಿಂದೆ ವಾಶ್ರೂಮ್ ಇರುತ್ತೆ, ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇದೆ ಸರ್. ಇಷ್ಟು ಅರೇಂಜ್ಮೆಂಟ್ ಸಿಗುತ್ತೆ. ಓಕೆ, ಫೈನ್, ಸಾಕಪ್ಪ. ಸೊ ಬಂಧುಗಳೇ, ಏನು ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆ ಮಾರ್ಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಸಾಮಾನ್ಯವಾಗಿ ಈ ಒಂದು ಆಫ್ ಟೈಮ್ ಕೆಫೆ ಇದ್ರ ಬಗ್ಗೆ ಮಾಹಿತಿಗಳಿರೋದಿಲ್ಲ. ಆದ್ದರಿಂದ ಒಂದು 4 ಜನಕ್ಕೆ ಅನುಕೂಲ ಆಗಲಿ, ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡಿರ್ತೀನಿ. ಸೊ ಈಗಾಗಲೇ ಅವರು ಹೇಳಿದ್ದಾರೆ ಅಂಗಡಿಯವರು. ಸೊ ಅಲ್ಲೇನು ವ್ಯವಸ್ಥೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೂ ಸ್ವಲ್ಪ ಅಷ್ಟು ಸ್ಪಷ್ಟನೆಗಳಿಲ್ಲ. ಸೊ ಅಂಗಡಿಯವರು ಹೇಳಿರ್ತಾರೆ.
ಸೊ ಇದ್ರ ಸಂಬಂಧಿತವಾಗಿ ತಮಗೇನಾದರೂ ಒಂದು ವ್ಯವಸ್ಥೆಗಳು ಬೇಕಿದ್ದರೆ ಈ ಒಂದು ಆಫ್ ಟೈಮ್ ಕೆಫೆ ಏನಿದೆ ಇಲ್ಲಿಗೆ ಸಂಪರ್ಕವನ್ನು ಮಾಡಿ. ಹಾಗೆ ಇಲ್ಲೊಂದು ಬರ್ತ್ಡೇ ವ್ಯವಸ್ಥೆಗೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೀವು ಒಂದು ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಳ್ಳಿ ಅಂತ ಈ ಒಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಹಾಗೆ ಪ್ಯೂರ್ ವೆಜಿಟೇರಿಯನ್ ಅಂತಲೂ ಸಹ ಹೇಳಿದರೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥವ್ರಿಗೆ ಒಂದು ಉತ್ತಮವಾದ ಸ್ಥಳ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.